ಸ್ನೇಹಿತರೆ ನಮಸ್ಕಾರ. ನಮ್ಮ ಕನ್ನಡಿಗರ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ನಿಜವಾಗ್ಲೂ ಅಯ್ಯೋ, ನಮ್ಮ ಸೇಫ್ಟಿ ನಾವೇ ನೋಡ್ಕೋಬೇಕು. ನಮ್ಮನ್ನ ಯಾವ ನಾಯಕನ ಕಾಪಾಡಲ್ಲ. ಉದಾಹರಣೆಗಳು ಕೊಡ್ತೀನಿ ಕೇಳಿ. ಬೆಂಗಳೂರಲ್ಲಿ ಕೇರಳದವ್ರಿಗೆ ಏನಾರ ಆದರೆ ಕೇರಳ ಮಂತ್ರಿಗಳು, ಕೇರಳ ಪಕ್ಷದ ರಾಜಕೀಯ ನಾಯಕ ಪಕ್ಷದರು ಬಂದು ನಿಂತ್ಕೊಂತಾರೆ. ನಮ್ಮ ಜನಗಳಿಗೆ ಅನ್ಯಾಯ ಆಗಿದೆ, ಅವರಿಗೆ ಸರಿ ಮಾಡಿ ಅಂತಂದೇಳಿ ಅಲ್ಲಿರ್ತಕ್ಕಂಥ ರಾಜಕೀಯ ನಾಯಕರು ಅವರಿಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಏನಾರ ಆದರೆ, ಬೆಂಗಳೂರಲ್ಲಿ ಏನಾರ ಆದರೆ, ತಮಿಳುನಾಡಲ್ಲಿ ಅವ್ರಿಗೇನಾರು ಇಲ್ಲಿ ಆದರೆ ಅವ್ರು ತಮಿಳುನಾಡು ರಾಜಕೀಯ ನಾಯಕರು ನಿಂತ್ಕೊಂತಾರೆ. ಆದರೆ ನಮ್ಮವು ಕನ್ನಡಿಗರು ಕೇರಳಕ್ಕೆ ಹೋಯ್ತವೆ, ಅಲ್ಲಿ ಸರಿಯಾಗಿ ದರ್ಶನ ಕೊಡಲ್ಲ, ಒಳಗಡೆಗೆ ಬಿಡಲ್ಲ, ಅಲ್ಲಿ ಏನೇನೋ ಮಾಡ್ತಾರೆ. ಅಲ್ಲಿ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಹೇಳಿ ವಿಡಿಯೋ ಮಾಡ್ತವೆ. ಇಲ್ಲಿ ತಮಿಳುನಾಡಿಗೆ ಹೋಯ್ತವೆ, ಕನ್ನಡ ಬಾಟ ಕಟ್ಕೊಂಡು ಅಯ್ಯೋ ಕನ್ನಡ ಬಾಟ ಬಿಚ್ಚಿದ್ರು, ಹೊಡೆದ್ರು ಬಡದ್ರು ಅಂತ ಹೇಳಿ ಅಲ್ಲಿ ವಿಡಿಯೋ ಮಾಡ್ತವೆ. ಆದರೆ ನಮ್ಮ ಕರ್ನಾಟಕದವು ರಾಜಕಾರಣಿಗಳು ಒಬ್ರು ಬಾಯಿ ಬೀಗ ಹಾಕಿ ಕೂತ್ಕೊಂಡಾಗ ಒಬ್ರು ಯಾರಾದ್ರೂ ಒಬ್ರು ಬಾಯಿ ಬಿಡ್ತಾರೇನ್ರಿ? ಒಬ್ಬ ನಾಯಕ ಯಾವುದೇ ಪಕ್ಷದ ಇದುವರೆಗೂ ನಮ್ಮ ಕನ್ನಡಿಗರನ್ನೇ ನಾವು ಸುಮ್ಮನೆ ಕುಂದ್ರಲ್ಲ ಯಾರಾದ್ರೂ ಒಬ್ರು ಬಾಯಿ ಬಿಟ್ಟಾರ ತೋರ್ತೀನಿ ನೋಡೋಣ. ಎಲ್ಲ ಅವ್ರವ್ರ ಬೇಳೆ ಬೇಯಿಸ್ಕೊಂತಂದ್ರೆ ಇಲ್ಲಿರ್ತಕ್ಕಂಥ 128 ಸಂಘಗಳು, 128 ಜಾತಿಗಳು ಇದಕ್ಕೆ ಕಾರಣ ಇದೆ. ಅಲ್ಲೇನಾರಾದ್ರೆ ಯಾರು ನಮ್ಮ ಪಕ್ಷದವರಲ್ಲ ಬಿಡು, ಯಾರು ನಮ್ಮ ಸಂಘಟನೆ ಬಿಡು, ಯಾರು ನಮ್ಮ ಜಾತಿಯರಲ್ಲ ಬಿಡು, ಈ ತರ ಅನ್ಕೊಂಡು ಕುತ್ಕೊಳ್ಳೋರು ನಾಯಕರು ಕರ್ನಾಟಕದಲ್ಲಿದ್ದಾರೆ. ಅದಕ್ಕೆ ಎಲ್ಲಿ ಹೋದ್ರೂ ಕನ್ನಡಿಗರಿಗೆ ಅನ್ಯಾಯನ ಹೊರತು ನ್ಯಾಯ ಖಂಡಿತ ಇಲ್ಲ, ಯಾವನ ಕಾಪಾಡಲ್ಲ. ನಮ್ಮ ಸೇಫ್ಟಿನ ನೋಡ್ಕೋಬೇಕು. ನಿಮ್ಮ ಅಲ್ಲಿ ಸಾಲ್ವ್ ಮಾಡೋ ಕೆಪಾಸಿಟಿ ಇದ್ರೆ ನೀವು ಹೋಗಿ ಅದು ಬಿಟ್ಬಿಟ್ಟು ನಮಗೆ ಅನ್ಯಾಯ ಆಗ್ತಾ ಇದೆ, ನಮಗೆ ಹಂಗಾಗ್ತಾ ಇದೆ, ನಮ್ಗೆ ಹಿಂಗಾಗ್ತಾ ಇದೆ, ನಮಗೆ ಹೊಡಿತಾ ಇದಾರೆ ಅಂತ ಹೇಳಿ ವಿಡಿಯೋ ಮಾಡಬೇಡಿ. ನಿಮ್ಮ ಮಾನ ಮರದಿ ನೀವೇ ಕಳ್ಕೊಂತ ಇದ್ರಿ. ಇದು ಸತ್ಯ 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 ಅಷ್ಟೇ, ಇದು ಸುಳ್ಳಲ್ಲ. ದಿನ ನೋಡ್ತಾ ಇದೀವಲ್ಲ, ಅಯ್ಯೋ ನಮಗೆ ಬಂದ್ವಿ ಇಲ್ಲಿ ತಮಿಳುನಾಡು ಹೊಡೆದ್ಬಿಟ್ರೆ ನಮಗೆ ಯಾರಾದ್ರೂ ಒಂದು ಸಂಘಟನೆ ನಿಮಗೆ ಸಪೋರ್ಟ್ ಮಾಡಿದ್ರೇನ್ರಿ? ಯಾವನಾರು ಒಬ್ಬ ರಾಜಕೀಯ ನಾಯಕ ನಿಮ್ಗೆ ಸಪೋರ್ಟ್ ಮಾಡಿದ್ರೇನ್ರಿ? ಹೋಗ್ಲಿ, ವಿರೋಧ ಪಕ್ಷದ ನಾಯಕರಾದ್ರೂ ಉಸಿರು ಬಿಟ್ಟವರ? ಮುಖ್ಯಮಂತ್ರಿ ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಕೇರಳ ಜನತೆ ಬಗ್ಗೆ ನಿಂತ್ಕೊಂತಾರೆ. ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಬೇರೆ ರಾಜ್ಯದಲ್ಲಿ. ನಮ್ಮ ರಾಜ್ಯದಲ್ಲಿ ಮಂತ್ರಿ ಮುಖ್ಯಮಂತ್ರಿ ಅಲ್ಲ, ಒಬ್ಬ ಶಾಸಕ ಕೂಡ ಉಸಿರು ಬಿಡಲ್ಲ ರೀ. ಯಾಕಂದ್ರೆ ಉಸಿರೆಲ್ಲ ಹೈಕಮಾಂಡಿಗೆ ಕೊಟ್ಟಿರ್ತಾರೆ. ಅಲ್ಲಿ ಎಲ್ಲ ಇವರೆಲ್ಲ ಬೀಗ ಹಾಕ್ಬಿಟ್ಟು ಅಲ್ಲಿ ಅಂದ್ರೆ ಬೀಗ ಓಪನ್ ಮಾಡಿದ್ರು ಮಾತ್ರ ಇವರು ಮಾತಾಡ್ತಾರೆ. ಇಷ್ಟೇ ಕನ್ನಡಿಗರು ಒಗ್ಗಟ್ಟಾಗಿ, ಜಾತಿ ಬಿಡಿ ಪಕ್ಷ ಬಿಡಿ, ಕನ್ನಡಿಗರು ನಾನು ಅನ್ಬಾರ್ದು. ಇವತ್ತು ಯಾವ್ದೋ ಒಂದು ಇವ್ರು ಹೇಳ್ತಾರಲ್ಲ, ಕಿತ್ತೋಗಿರೋ ಪುಟ್ಬೋಸಿ ಕಾರ್ಯಕ್ರಮಕ್ಕೋಸ್ಕರ ಇವಾಗೆಲ್ಲ ಎದ್ದು ಬಂದು ಕುಂತ್ಕೊಂಡ್ರಲ್ಲ ಕನ್ನಡ ಶಾಲಾ ಕಂಡು ಸಪೋರ್ಟ್ ಮಾಡಕ್ಕೆ. ಇದು ಅಲ್ಲ ಸಪೋರ್ಟ್ ಅಂದ್ರೆ. ಯಾವನಿಗೆ ಕನ್ನಡಿಗನ ನಾಯಕನಾದ್ರೆ ನಿಂತ್ಕೋಬೇಕು. ಇಲ್ಲಿ